ನಮ್ಮ ಊರಿನ ಕೆಲವು ಕಿಡಿಗೇಡಿಗಳು ಮಾಡಿರುವ ಒಂದು ಪ್ರೆಸ್ ಮೀಟ್ ಬಗ್ಗೆ ಮಾತಾಡೋದಕ್ಕೆ ಇಚ್ಛಿಸಿ ಒಂದು ಮಾತು ಮಾತಾಡಬೇಕು ಅಂತ ಬಿಟ್ಟು ನಾವು ಇಚ್ಛಿಸಿ ಮಾತಾಡ್ತಾ ಇದ್ದೀವಿ. ನೀವು ನೋಡಿ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ದೀವಿ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ 6 ಲೈಟ್ಗಳಿದ್ದಾವೆ. ಒಂದು ಲೈಟು ಹತ್ಕೊಂತ ಇಲ್ಲ. ಊರೆಲ್ಲಾನು ಕಗ್ಗತ್ತಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೀವು ಒಂದ್ಸತಿ ಸ್ವಲ್ಪ ಅಲ್ಲಿ ನೋಡಿಸ್ಬೇಕು ಜನಗಳಿಗೆಲ್ಲ. ಸರ್ ನೀವು ನೋಡಿಸ್ಬೇಕು ಹಂಗೆ ಸ್ವಲ್ಪ ನೋಡಿಸಿ. ಹೊಸೂರಿನಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಪುರುಷಾಮೇಗೌಡರು ಬಂದಾಗಿಂದನು ಪ್ರತಿಯೊಂದು ಏನು ಸಮಸ್ಯೆ ಇಲ್ದಂಗೆ ಪ್ರತಿಯೊಂದೂ ಬಗೆಹರಿದೈತೆ. ಶಾಸಕರಾದ ಮೇಲೆ 3 ವರ್ಷದಿಂದ ಅವರು ಬಡ ಹೆಣ್ಣು ಮಕ್ಕಳಿಗೆ ಗೌರಿ ಗಣೇಶ ಹಬ್ಬಕ್ಕೆ ಇದು ಏನು ಉಡುಗೊರೆ ಆಗಿ ಸೀರೆಗಳು ಕೊಡ್ತಾ ಇರೋದಲ್ಲ, ಅವರು ಸಮಾಜ ಸೇವೆ ಮಾಡುವಾಗ 6 ವರ್ಷದಿಂದ ಕೊಡ್ತಾ ಇದ್ದಾರೆ. ಆದ್ರೂ ಕಿಡಿಗೇಡಿಗಳು ಅವ್ರ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ಈ ಮೂಲಕ ಏನಂದ್ರೆ ಅವ್ರಿಗೆ ಏನು ಗೊತ್ತೇನೋ ಒಂದು ಹೆಸರು ಕೆಡಿಸ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು, ಸರ್ ನಮ್ಮ ತಾಲೂಕಿನಲ್ಲಿ ಅಂತ ಶಾಸಕರು ಸಿಗೋದು ಕಷ್ಟ ಆಗುತ್ತೆ. 25 ವರ್ಷದಿಂದ ಮಾಡಿದಿರೋ ಕೆಲಸಗಳೆಲ್ಲಾನು ಇವತ್ತು ನಮ್ಮ ಊರಲ್ಲಿ ಪ್ರತಿಯೊಂದೂ ಏನು ಕೆಲಸಗಳಾಗಿದ್ದಾವೆ ಅದಕ್ಕೆಲ್ಲಾನು ಏನು ಗೊತ್ತೇನೋ ಅದಕ್ಕೆ ಅವ್ರಿಗೆ ನುಂಗಲಾಗದೆ ಇದಾಗಿಬಿಟ್ಟಿದೆ. ಅದಕ್ಕಾಗಿ ಶಾಸಕರ ಮೇಲೆ ಒಂದು ಅಪಪ್ರಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ ಸರ್, ಒಂದು ಗಲ್ಲಿ ಆಗ್ಬೋದು, ಒಂದು ಚರಂಡಿ ಆಗ್ಬೋದು, ಪ್ರತಿಯೊಂದೂ ಊರು ಗಲ್ಲಿ ಪ್ರತಿಯೊಂದು ನೋಡಿ. ಇಲ್ಲಿ ನೋಡಿ ಅವರು ಇದು ಅನುದಾನ ಬರುತ್ತೆ ಸರ್. ಇದು 6 ಲಕ್ಷ 7 ಲಕ್ಷ ಯಾರು ಸರ್ ಮಾಡ್ತಾರೆ? ಪ್ರತಿಯೊಂದು ನಮ್ಮ ಊರಿಗೆ ಏನು ಬೇಕು ಅಂದ್ರೂ ಅದು ಮಾಡಿಕೊಟ್ಟಿದ್ದಾರೆ. ಕೇಳಿದ್ರೆ ಸಾಕು ನಮ್ಮ ಮುಖಂಡರು ಮಾಡಿಕೊಟ್ಟಿರೋ ಅಂಥ ಶಾಸಕರು ಎಲ್ಲಿ ಸಿಗ್ತಾರೆ? 25 ವರ್ಷದಿಂದ ಏನು ಕೇಳಿದ್ರು ಸರ್, ಒಂದು ನಮಗೆ ತಿಳಿದಂಗೆ ನಾವು ಬುದ್ಧಿವಂತರೆ 25 ವರ್ಷದಿಂದ ಒಂದು ಕಾಂಟ್ರಾಕ್ಟ್ ಮಾಡಬೇಕು ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಒಂದು ಚರಂಡಿ ಮಾಡ್ಬೇಕು ಅಂದ್ರೆ ಯಾರು ಮಾಡ್ತಾರೋ ಗೊತ್ತಿಲ್ಲ. ಒಂದು ರೋಡ್ ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ಯಾರು ಅದು ಕಾಂಟ್ರಾಕ್ಟ್ ಯಾರು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಶಾಸಕರು ಬಂದ ಮೇಲೆ ನೀವು ಮಾಡ್ಕೊಡ್ರಪ್ಪ, ಇಂಥದ್ದವ್ರು ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು ಗೊತ್ತಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಪ್ರತಿಯೊಬ್ರು ನಾಗರಿಕರು ಮಾಡ್ಬೋದು, ಪ್ರತಿಯೊಂದೂ ಕೆಲಸ ಮಾಡ್ಬೋದು, ಕಾಂಟ್ರಾಕ್ಟ್ಗಳೇ ಮಾಡೋದಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ಅವ್ರು ತಿಳಿಸ್ಕೊಟ್ಮೇಲೆ ಪ್ರತಿಯೊಬ್ರು ಏನೋ ದುಡ್ಕೊಂಡು ತಿಂತಾ ಇದ್ದಾರೆ. ಇಂಥ ಶಾಸಕರಿಗಿಂತ ನಮಗೆ ಯಾರು ಬೇಕಾ ಸರ್? ಇದಕ್ಕೆ ಏನು ಒಂದು 50 ವರ್ಷದಿಂದ ಎಲ್ಲರೂ ಕೇಳ್ಕೊಂಡ್ರು ವಾಲ್ಮೀಕಿ ಭವನ ಆಗಿರಲಿಲ್ಲ. ಹೋಬಳಿ ಮಠದಲ್ಲಿ ಇವತ್ತು ನಮ್ಮ ಹೊಸೂರಲ್ಲಿ ಕನಿಷ್ಠ ಅಂದರೂ ಒಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಾಲ್ಮೀಕಿ ಭವನ ಇವತ್ತು ನಿರ್ಮಾಣ ಆಗ್ತಾ ಇದೆ. ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು 70 ಲಕ್ಷ ರೂಪಾಯಿ ಅನುದಾನ ತಂದು ಮಾಡಿಕೊಟ್ಟಿದ್ದಾರೆ. ಇನ್ನೂ 1-1.5 ಕೋಟಿ ರೂಪಾಯಿ ಆಗುತ್ತೆ. ಅದಕ್ಕೆ ನಮ್ಮ ಶಾಸಕರು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ವಾಲ್ಮೀಕಿ ಭವನ ಆಗಿರ್ಬೋದು, ಅಂಬೇಡ್ಕರ್ ಭವನ ಆಗಿರ್ಬೋದು, ಶಾದಿ ಮಹಲ್ ಆಗಿರ್ಬೋದು, ಎಷ್ಟೋ ಜನ ಬಂದಿದ್ದಾರೆ, ಯಾರೂ ಮಾಡಿಕೊಟ್ಟಿಲ್ಲ. ಇವತ್ತು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಶಾಸಕರು. ಅಂತ ಒಳ್ಳೆಯವ್ರನ್ನ ತಗೊಂಡೋಗಿ ಸುಮ್ಮನೆ ಅಪಪ್ರಚಾರ ಮಾಡೋದಲ್ಲ. ಪುರುಷಾಮೇಗೌಡರು ಬಂದಾದಮೇಲೆ ನಮ್ಮ ಕಾಲೋನಿಯಲ್ಲಿ ಏನು ನಮ್ಮೂರಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಇದ್ರೆ, ನಮ್ಮೂರಲ್ಲಿ ಕೆಲಸ ಆಗಿದೆ ಮತ್ತು ನಮ್ಮ ಕಾಲೋನಿಯಲ್ಲಿ ಕೆಲಸ ಆಗಿದ್ದಾವೆ. ರೋಡ್ಗಳಾಗಿದೆ ಮತ್ತು ಫಿಲ್ಟರ್ ನೀರಾಗಿದೆ. ಅಂಬೇಡ್ಕರ್ ಸಮುದಾಯ ಭವನಕ್ಕೆ 20 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದು ಕೆಲಸ ನಡೀತಾ ಇದೆ. ಒಂದು ಐಮಾಸ್ ಲೈಟ್ ಹಾಕ್ಸಿದ್ದಾರೆ. ಅದು ಸುಮ್ಮನೆ ಅಪಪ್ರಚಾರ ಮಾಡಬಾರ್ದು. ಬಂದು ನೋಡಿ, ಯಾರೇ ಆಗಲಿ ಬಂದು ನೋಡಬೇಕು. ಅವ್ರ ಊರಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಊರಲ್ಲಿ ಇದ್ದಿದ್ರೆ ಈ ಥರ ಸುಳ್ಳು ಹೇಳ್ತಿರ್ಲಿಲ್ಲ. ಬಂದು ನೋಡ್ಲೇಬೇಕಾದ್ರೆ ಸರ್, ಈ ದಿನ ಈ ಪ್ರೆಸ್ ಮೀಟ್ ಕರೆಯೋ ಉದ್ದೇಶ ಏನಂದರೆ, ಕೆಲವು ದಿನಗಳ ಹಿಂದೆ ಕೆಲವೊಬ್ಬರು ಹೊಸೂರು ಗ್ರಾಮದಲ್ಲಿ ಯಾವ ಐಮಾಸ್ ಲೈಟ್ಗಳು ಅಂಟ್ಕೊಳ್ತಾ ಇಲ್ಲ, ಫಿಲ್ಟರ್ ನೀರು ಕೆಲಸ ಮಾಡ್ತಾ ಇಲ್ಲ, ರೋಡ್ಗಳಿಲ್ಲ, ಚರಂಡಿಗಳಿಲ್ಲ ಅಂತ ಸುಮ್ಮನೆ ಅಪಪ್ರಚಾರ ಮಾಡಿದರು. ದಯವಿಟ್ಟು ಅವ್ರಿಗೆ ಹೇಳ್ತೀನಿ ನಿಮ್ಮ ಮುಖಾಂತರ, ಹೊಸೂರಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲೇ ನಿಂತ್ಕೊಂಡಿದ್ದೀವಿ. ಐಮಾಸ್ ಲೈಟ್ ನೋಡ್ರಿ. 25 ವರ್ಷಗಳಿಂದ ನಮ್ಮ ಊರಿನಲ್ಲಿ ಯಾವುದೋ ಬುಡ್ಡಿ ಲೈಟ್ಗಳಿದ್ವು. ಅಂಥದನ್ನು ನಮ್ಮ ಶಾಸಕರು ಐಮಾಸ್ ಲೈಟ್ಗಳು, ಅದು ಒಂದಲ್ಲ, ಬಸ್ ಸ್ಟ್ಯಾಂಡಲ್ಲೊಂದು, ಸರ್ಕಲಲ್ಲೊಂದು, ಕಾಲೋನಿಯಲ್ಲೊಂದು 3 ಲೈಟ್ಗಳು ಐಮಾಸ್ ಲೈಟ್ಗಳು ಹಾಕ್ಸಿದ್ದಾರೆ. ರೋಡ್ ಇರಲಿಲ್ಲ, ತುಂಬ ಅಗಲ ಮಾಡಿ ಒಳ್ಳೆ ರೋಡ್ ಮಾಡಿದ್ದಾರೆ. ಮತ್ತು ಫಿಲ್ಟರ್ ನೀರು ಕೆಲಸ ಮಾಡಲ್ಲ ಅಂತ ಹೇಳಿದರು. ಇವಾಗ ನಿಮ್ಮ ಕಣ್ಮುಂದೆ ತೋರಿಸ್ತೀನಿ, 3 ಫಿಲ್ಟರ್ ನೀರಿದೆ ಊರಲ್ಲಿ. ಪುರುಷಾಮೇಗೌಡರು ಬಂದ ಮೇಲೆ 2 ಫಿಲ್ಟರ್ ನೀರು ಹಾಕಿದ್ದಾರೆ. ಪ್ರತಿದಿನ ಕೆಲಸ ಮಾಡ್ತಾ ಇದೆ. ಸುಮ್ಮನೆ ಈ ಅಪಪ್ರಚಾರ ನೀವು ಏನೋ ಹೆಸರು ತಗೊಳ್ಳೋಕ್ಕೆ ಅಪಪ್ರಚಾರ ಮಾಡೋದು ತಪ್ಪಾಗುತ್ತೆ. ಏನಾನ ಮಾತಾಡಿದ್ರೆ ಕೆಲಸ ನೋಡಿ, ಅವ್ರು ನೋಡಿರ್ತಾರೆ. ಸುಮ್ಮನೆ ಏನೋ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ನಮ್ಮ ಹೊಸೂರಿಗೆ ಪ್ರತಿಯೊಂದು ಜಾತಿಗೂ ಅಂಬೇಡ್ಕರ್ ಭವನಕ್ಕೆ ದುಡ್ಡು ಕೊಟ್ಟಿದ್ದಾರೆ.
ಆ ನಾಯಕರ ಭವನಕ್ಕೆ ದುಡ್ಡು ಕೊಟ್ಟಿದ್ದಾರೆ, ನಮ್ಮ ಮುಸ್ಲಿಂ ಜನಾಂಗದಕ್ಕೆ ಶಾದಿ ಮಹಲ್ಗೆ ಅಪ್ರೂವಲ್ ಮಾಡಿ ಕಳಿಸಿದ್ದಾರೆ. ಇಂಥ ಶಾಸಕರನ್ನ ನಾವು ಇದುವರೆಗೂ ನೋಡಿಲ್ಲ. ನಾವು ಇಂಥ ಶಾಸಕರನ್ನ ಪಡೆದಿರೋಂಥ ಪುಣ್ಯ ನಮ್ಮದು. ಈ ಯೋಗೇಶ್ ಅನ್ನೋನು ಹೇಳಿದ್ದಾನೆ ಲೈಟ್ ಅನ್ಕೊಳಲ್ಲ. ನೋಡಪ್ಪ, ಬಸ್ ಸ್ಟ್ಯಾಂಡಲ್ಲಿ ನೀವು ಕೂತ್ಕೊಂಡು ಹೇಳ್ತಾ ಇದೀವಿ, ನಿಮ್ಮ ಮುಖಾಂತರ ಎಲ್ಲ ಲೈಟ್ಗಳು ಅನ್ಕೊಳ್ತಾ ಇದ್ದಾವೆ, ಎಲ್ಲ ಕೆಲಸ ಮಾಡ್ತಾ ಇದೆ, ಎಲ್ಲ ನೀರು ಫಿಲ್ಟರ್ ಬರ್ತಾ ಇದೆ. ನೀವು ಸಾರ್ವಜನಿಕರಿಗೆ ಹೋಗಿ ನೀವು ಹೇಳಿದ್ರು ಸತ್ಯ ಇರಬೇಕು. ದಯವಿಟ್ಟು ಇಂಥ ಅಪಪ್ರಚಾರಗಳನ್ನ ಮಾಡೋದು ನಿಲ್ಲಿಸಿ, ಏನಾನ ಕೈಯಲ್ಲಾದ್ರೆ ಜನಸೇವೆ ಮಾಡ್ರಿ. ಸುಮ್ಮನೆ ಅಪಪ್ರಚಾರ ಮಾಡೋದು ತಪ್ಪು ಅಂತ ಹೇಳಕ್ಕೆ ಅವ್ರನ್ನ ಅಪಪ್ರಚಾರ ಮಾಡ್ಬೇಕು ಅಂತ ಚೆಂಬಿಗೆ ಹಿಡ್ಕೊಂಡು, ಸರ್ ಚೆಂಬು ತುಂಬಿದ್ರೆ ನೀರು, ಬಗ್ಗಿಸಿದ್ರೆ ಖಾಲಿ. ಸರ್ ಹಿಂಗ್ ಹಿಡ್ಕೊಂಡೆ ಸರ್ ತೋರಿಸೋದು, ತುಂಬಿರೋ ಕೊಳ ಪುರುಷಮೇಗೌಡರು ಇಲ್ಲಿ ಬಗ್ಸಿ ಇದು ಖಾಲಿ ಚೆಂಬಲ್ಲ ಪುರುಷಮೇಗೌಡರು. ಇವೆಲ್ಲಾನು ಅಪಪ್ರಚಾರಗಳು ಮಾಡಿ